ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬಲ್ಲಿ ಒಂದು ಮಿಕ್ಸ್ ಕಂಟೆಂಟ್ನ ಮಾಡಿದ್ರೆ ನಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ತಾರಾ ಇಲ್ವಾ ಅನ್ನೋದು ಡೌಟ್ ಇದೆ. ಸೊ ಈ ಒಂದು ಡೌಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೂ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾರೆ ಕ್ರಿಯೇಟರ್ಸ್ಗಳು ಅಂತಂದರೆ, ಸೊ ಅವ್ರಿಗೆ ಎಲ್ರಿಗೂ ಕೂಡ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಸೊ ಯಾರಿಗೂ ಮಾನಿಟೈಸೇಷನ್ ಬೇಡ ಅಂತ ಯಾರೂ ಅನ್ನಲ್ಲ, ಆಯಿತಾ. ಸೊ ಈ ಮಾನಿಟೈಸೇಷನ್ಗಂತಲೇ ಕೆಲವೊಂದಷ್ಟು ಜನ ಯೂಟ್ಯೂಬ್ಗೆ ಬರೋದು. ಸೊ ಯೂಟ್ಯೂಬ್ಗೆ ಬಂದ ಮೇಲೆ ವೀಡಿಯೋಸ್ಗಳನ್ನ ಮಾಡ್ತಾ ಯಾವಾಗ ಒಂದು ವ್ಯೂಸ್ಗಳು ಬರೋದಿಲ್ಲ ಆವಾಗ ತುಂಬ ಜನಕ್ಕೆ ಒಂದು ಯೋಚನೆಗಳು ಬರುತ್ತೆ, ನಾನು ಈ ಥರ ಟ್ರೈ ಮಾಡಿದ್ರೆ ಹೆಂಗಿರುತ್ತೆ, ನಾನು ಆ ಥರ ಟ್ರೈ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಅವ್ರು ಬರಬೇಕಾದ್ರೆ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರ್ತಾರೆ. ಇವಾಗ ಬ್ಲಾಗ್ ಮಾಡಬೇಕು ಅಂತಾರೆ, ಬ್ಲಾಗ್ ಮಾಡಲೇಬೇಕು ಅಂತ ಬಂದಿರ್ತಾರೆ. ಆದರೆ ಹೋಗ್ತಾ ಯಾವಾಗ ವ್ಯೂಸ್ ಬರಲ್ಲ ಬ್ಲಾಗ್ಗೆ, ಸೊ ಏನಾದರೂ ಡಿಫ್ರೆಂಟಾಗಿ ಮಾಡೋಣ, ಟೆಕ್ನಾಲಜಿ ಮಾಡಿ ನೋಡೋಣ ಅಂತಂದ್ಬಿಟ್ಟು ಐಡಿಯಾ ಬರುತ್ತೆ. ಅದು ತಪ್ಪಲ್ಲ, ಆಯಿತಾ. ಅದು ಯೋಚನೆ ಮಾಡೋದು ತಪ್ಪಲ್ಲ. ಆ ಥರದ ಯೋಚನೆ ಮಾಡ್ತಾಯಿದ್ದೀರಾ ಅಂತಾರೆ ನೀವು ಆ್ಯಕ್ಟಿವ್ ಆಗಿದ್ದೀರಾ. ಸೊ ನಿಮಗೆ ಯೂಟ್ಯೂಬ್ ಕೈ ಹಿಡಿಯುತ್ತೆ ಅಂತಲೇ ಅರ್ಥ. ಆ್ಯಕ್ಚುಲಿ ಆ ಥರ ಯೋಚನೆ ಮಾಡಬೇಕು ನೀವು. ಯಾವುದು ಕ್ಲಿಕ್ ಆಗ್ತಾಯಿಲ್ಲ ಅದನ್ನ ನೋಡ್ಕೊಂಡು ಯಾವ್ದು ಕ್ಲಿಕ್ ಆಗುತ್ತೋ ಅದ್ರ ಕಡೆ ಜಂಪ್ ಆಗಬೇಕು. ಸೊ ಆ ಥರ ಯೋಚನೆ ಮಾಡ್ತಾರೆ. ಆ ಥರ ಮಾಡಿ ಅದಾದಮೇಲೆ ವ್ಲಾಗ್ ಮಾಡ್ತಾ ಇರೋರು ಟೆಕ್ನಾಲಜಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಮಾಡ್ತಾ ಒಂದು ಡೌಟ್ ಬರುತ್ತೆ. ಸೊ ಇವಾಗ ನಾನು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾಯಿದ್ದೀನಿ, ನನಗೆ ಸಬ್ಸ್ಕ್ರೈಬರ್ಸ್ ಆಗೋಗಿದ್ದಾರೆ. ವ್ಲಾಗ್ ಮಾಡ್ತಿದ್ದಾಗ ಸಬ್ಸ್ಕ್ರೈಬರ್ಸ್ ಬರಲಿಲ್ಲ. ಸೊ ಇವಾಗ ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತಾ ಇಲ್ವಾ ಅಂತ ತುಂಬ ಜನಕ್ಕೆ ಡೌಟ್ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಸೊ ನೀವು ಯಾವುದೇ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಬೇಕಾದ್ರೆ ನೀವು ಮಾನಿಟೈಸೇಷನ್ ಆನ್ ಮಾಡಿಸ್ಕೋಬೋದು, ಆಯಿತಾ. ಅಂತಂದರೆ ಇವಾಗ ನೀವು ವ್ಲಾಗ್ ಮಾಡ್ತಾ ಇರ್ತೀರಾ, ಆಮೇಲೆ ನಿಮಗೆ ಟೆಕ್ನಾಲಜಿಲಿ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಸೊ ನೀವು ಟೆಕ್ನಾಲಜಿ ಮಾಡ್ತಾ ಹೋಗಿ ವೀಡಿಯೋಸ್ಗಳನ್ನ. ಸೊ ಅದಕ್ಕೆ ಒಳ್ಳೆ ವ್ಯೂಸ್ ಒಳ್ಳೆ ಸಬ್ಸ್ಕ್ರೈಬರ್ಸ್ ಬಂದು 1000 ಸಬ್ಸ್ಕ್ರೈಬರ್ಸ್ ಆದರೆ, ಸೊ ನಿಮ್ಮ ಒಂದು ಚಾನಲಲ್ಲಿ ಯೂಟ್ಯೂಬರ್ ಮಾನಿಟೈಸೇಷನ್ ಮಾಡೇ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಆಯಿತಾ. ಸೊ ನಿಮ್ಗೆ ಯಾವುದು ಕ್ಲಿಕ್ ಹೊಡಿಯುತ್ತೆ ಅದನ್ನ ಇಟ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ, ಆಯಿತಾ. ಸೊ ಆ್ಯಂಡ್ ಇನ್ನೊಂದು ತುಂಬ ಜನಕ್ಕೆ ಡೌಟು, ಈಗ ಟೆಕ್ನಾಲಜಿ ಅರ್ಧ, ಸಿನಿಮಾ ಅರ್ಧ, ಬ್ಲಾಗ್ ಅರ್ಧ, ಅದರ್ಧ ಇದರ್ಧ ಎಲ್ಲ ಹಾಕ್ತಾ ಇರ್ತಾರೆ. ಸೊ ಇದು ಹಾಕಿದ್ರೆ ಮಾನಿಟೈಸೇಷನ್ ಆನ್ ಆಗುತ್ತಾ ಅಂತ ತುಂಬ ಜನಕ್ಕೆ ಡೌಟು. ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ, ಸೊ ಈ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದಾರೆ ಅವರೆಲ್ಲರೂ ಕೂಡ ಮಿಕ್ಸ್ ಕಂಟೆಂಟೇ ಮಾಡೋದು, ಆಯಿತಾ. ಸೊ ಯೂಟ್ಯೂಬ್ಗೆ ಬಂದಾಗ ಅವ್ರದ್ದು ಸ್ಟಾರ್ಟಿಂಗ್ ವೀಡಿಯೋಸ್ಗಳನ್ನ ನೋಡಿ, ಓಪನ್ ಮಾಡಿ. ಸೊ ಅವ್ರು ಏನೋ ಒಂದು ಮಾಡಿರ್ತಾರೆ, ಡಿಫ್ರೆಂಟಾಗಿ ಮಾಡಿರ್ತಾರೆ. ಒಂದು ವ್ಲಾಗನೋ ಏನೋ ಒಂದು ವ್ಲಾಗನೋ ಅಲ್ಲ, ವ್ಲಾಗೋ ಏನೋ ಮಾಡಿರ್ತಾರೆ. ಯಾಕೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಒಂದು ಐಡಿಯಾ ಇರಲ್ಲ, ಏನು ಮಾಡೋದು ಯಾವ್ದು ಮಾಡೋದು ಅಂತ ಐಡಿಯಾ ಇರಲ್ಲ. ಸೊ ಆದ್ದರಿಂದ ಯಾವುದೋ ಒಂದು ಮಾಡಿರ್ತಾರೆ. ಸೊ ಅದಾದಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಇದು ಮಾಡಿದ್ರೆ ಇದು ಹೋಗುತ್ತೆ, ಇದು ಮಾಡಿದ್ರೆ ಅದು ಹೋಗುತ್ತೆ ಅಂತ ಅಂದ್ಕೊಂಡು ತಿಳ್ಕೊಂಡು ಅದಾದಮೇಲೆ ಅವ್ರು ಮಾಡೋದು. ಸೊ ಎಲ್ಲರೂ ಕೂಡ ಮಿಕ್ಸ್ ಕಂಟೆಂಟ್ನೇ ಮಾಡೋದು, ಆಯಿತಾ. ಸೊ ವರ್ಕೌಟ್ ಆಗ್ತಿಲ್ಲ ಅಂತಾರೆ ಮಿಕ್ಸ್ ಕಂಟೆಂಟ್ನೇ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯಾವ ಕಂಟೆಂಟ್ ಬೇಕಾದ್ರೂ ನೀವು ಮಾಡ್ಬೋದು. ಆದರೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ಇದ್ದರೆ, ಸೊ ನೀವು ಫೇಸ್ ಕ್ಯಾಮ್ ವೀಡಿಯೋಸ್ಗಳನ್ನ ಆದಷ್ಟು ಜಾಸ್ತಿ ಮಾಡಿರಬೇಕು, ಓಕೆ. ಸೊ ಫೇಸ್ ಕ್ಯಾಮ್ ವೀಡಿಯೋಸ್ಗಳನ್ನ ಮಾಡಿದರೆ ಐ ಥಿಂಕ್ 99% ಮಾನಿಟೈಸೇಷನ್ ಆನ್ ಆಗುತ್ತೆ ನನಗನ್ಸೋ ಪ್ರಕಾರ, ಓಕೆನಾ. ಸೊ ನೀವು ಮಿಕ್ಸ್ ಕಂಟೆಂಟ್ ಮಾಡ್ಬೋದು ಅಂತಂದ್ಬಿಟ್ಟು ಯಾವುದೋ ಒಂದು ಟಿಕ್ಟಾಕ್ ವೀಡಿಯೋನ ಎತ್ಕೊಂಡು ಸೊ ಅದಕ್ಕೆಲ್ಲ ಕೊಲ್ಯಾಬ್ ಮಾಡಿ. ಈಗ ಒಂದು ಟಿಕ್ಟಾಕ್ ವೀಡಿಯೋ ಒಂದು 15 ಸೆಕೆಂಡ್ 30 ಸೆಕೆಂಡ್ ಇರುತ್ತೆ. ಸೊ ಅದೇನು ಮಾಡ್ತಾರೆ ಅಂತಂದರೆ ತುಂಬ ಫೇಮಸ್ ಆಗಿರ್ತಾರೆ ನೋಡಿ ಟಿಕ್ಟಾಕಲ್ಲಿ. ಸೊ ಅವ್ರ ವೀಡಿಯೋಸ್ಗಳನ್ನ ಎತ್ಕೊಂಡು ಅವ್ರು ಯಾವ್ಯಾವುದೆಲ್ಲ ಮಾಡಿದ್ದಾರೆ ಅವ್ರನ್ನೆಲ್ಲನೂ ಹಾಕ್ಬಿಟ್ಟು 1-2 ನಿಮಿಷ ಅವ್ರು ಟಿಕ್ಟಾಕ್ ವೀಡಿಯೋನೇ ಮಾಡಿಬಿಡ್ತಾರೆ, ಆಯಿತಾ. ಅದನ್ನು ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ. ಹಂಗೆ ಮಾಡಿದ್ರೆ ಆನ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವುದೇ ಕಾರಣಕ್ಕೂ ಮಾಡಲ್ಲ. ಸೊ ಆದ್ದರಿಂದ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಈಗ ಯಾವುದೋ ವೀಡಿಯೋ ಎತ್ಕೊಂಡು ಅದು ಎಡಿಟ್ ಮಾಡಿಬಿಟ್ಟು ನೀವು ಬಿಟ್ಟರೆ ಆಗಲ್ಲ. ಸೊ ಫೇಸ್ ಕ್ಯಾಮ್ ವೀಡಿಯೋ ಇರಬೇಕು, ಇಲ್ಲಾಂದರೆ ನಿಮಗೆ ವಾಯ್ಸ್ ಓವರ್ ಆದರೂ ಇರಲೇಬೇಕು. ಸೊ ಒಟ್ಟಿನಲ್ಲಿ ನೀವು ಯೂಟ್ಯೂಬರ್ ನಿಮ್ಮ ಚಾನಲ್ ಚೆಕ್ ಮಾಡಿದ್ರೆ, ಇಲ್ಲಿ ಯಾರೋ ಒಬ್ಬ ಕೂತ್ಕೊಂಡು ನಿಜವಾದಂಥ ಪರ್ಸನ್ ಇಲ್ಲಿ ಕೆಲಸ ಮಾಡ್ತಾವನೆ ಅಂತ ಅನ್ನಿಸ್ಬೇಕು ಅವ್ರಿಗೆ, ಆಯಿತಾ. ಸೊ ಇದೊಂದಿದ್ರೆ ಪಕ್ಕಾ ಆನ್ ಮಾಡ್ತಾರೆ, ಓಕೆ. ಸೊ ಇವಾಗ ರೀಸೆಂಟಾಗೂ ಕೂಡ ಅಪ್ಡೇಟ್ ಬಂತು, ಮಿಕ್ಸ್ ಕಂಟೆಂಟ್ ಮಾಡೋಂಗಿಲ್ಲ ಅದು ಇದು ಅಂತ. ಸೊ ನಮ್ಮ ಹುಡುಗರು ಏನಿಲ್ಲ ಮಾಡಿದ್ರು ನಡೆಯುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಅಪ್ಡೇಟ್ ಎಲ್ಲ ತರ್ತಾ ಇರ್ತಾರೆ. ಬಟ್ ನೀವು ಮಾಡಿ, ಆಯಿತಾ. ಆಗೋದು ಬಿಡೋದು ಸೆಕೆಂಡರಿ. ಹಂಗೂ ಏನಾದ್ರು ಮಿಕ್ಸ್ ಕಂಟೆಂಟ್ ಮಾಡಿ ಆಗಲಿಲ್ವಾ, ಸೊ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಪರ್ಸೀನ್ ಮಾಡಿ ವೀಡಿಯೋನ ಕ್ಯಾಮ್ರಾ ಮುಂದೆ ಕೂತ್ಕೊಂಡು. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿಲ್ಲ, ಮಾಡಿ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋದಿಲ್ಲ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಫಾಲೋ ಮಾಡಿ. ಮಾಡ್ತೀರಲ್ವಾ? ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.